ಗಂಡ ಮತ್ತು ಹೆಂಡತಿ ನಡುವೆ ಜಗಳ ಆದಾಗ ಕಾಮನ್ ಆಗಿ ನಾವೇನು ಮಾಡ್ತೀವಿ, ಸೊ ಕೆಟ್ಟದಾಗ ಬೈಯೋಕ್ಕೆ ಶುರು ಮಾಡ್ತೀವಿ. ಆದರೆ ಕೆಲವೊಂದಿಷ್ಟು ಮಾತುಗಳು ನಿಮ್ಮಲ್ಲಿ ಪ್ರೀತಿ ಕಡಿಮೆ ಮಾಡಲಿಕ್ಕೆ 100% ದಾರಿ ಮಾಡಿಕೊಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ 3 ಮಾತು ಮಾತ್ರ ಹೇಳಲಿಕ್ಕೆ ಹೋಗಬೇಡಿ. ಇಷ್ಟೇ ಜಗಳ ಆಗಲಿ, ಪ್ರಾಬ್ಲಮ್ಸ್ಗಳು ಬರಲಿ, ಏನೇ ಬರಲಿ, ನಿಮ್ಮ ಸಂಗಾತಿಗೆ ಈ ಮಾತುಗಳನ್ನು ಹೇಳಿದ್ರೆ ಅವ್ರ ಮನಸ್ಸು 100% ನಿಮ್ಮ ಮೇಲೆ ಮುರಿತಾ ಬರುತ್ತೆ, ಲೈಕ್ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನ ಮಾತುಗಳು ನೋಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ವಾಟ್ಸಪ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಫೀ ಇರುತ್ತೆ, ಫ್ರೀ ಇರಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗಿಲ್ಲಿ 100% ಒಂದು ಕ್ಲಾರಿಟಿ ಸಿಗುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಆದಾಗ ಏನು ಮಾತಾಡಬಾರ್ದು ಅಂತೇಳಿ. ಓಕೆ, ಫಸ್ಟ್ ಪಾಯಿಂಟ್, ನಿನ್ನಿಂದಾನೇ ನನ್ನ ಜೀವನ ಹಾಳಾಗೋಯ್ತು. ನೀವು ಎಷ್ಟೋ ಜನ ಹೇಳ್ತಾರೆ ನಿನ್ನಿಂದ ನನ್ನ ಸರ್ವಸ್ವನೇ ಹಾಳಾಗೋಯ್ತು, ನನ್ನ ಜೀವನನೇ ಬರ್ಬಾದಾಗೋಯ್ತು ಅಂತ ಕಾಮನ್ ಆಗಿ ಮಾತಾಡ್ತಾರೆ ಗಂಡ ಹೆಂಡತಿ ಮಧ್ಯೆ ಈ ತರ ಬಂದಾಗ. ಬಟ್ ನೋಡಿ, ಯಾರಿಂದ ಯಾರ ಜೀವನನೂ ಹಾಳಾಗಕ್ಕಾಗಲ್ಲ. ನಾನು ಒಂದು ಹೇಳ್ಬಿಡ್ತೀನಿ, ಬಿಕಾಸ್ ನಾವು ಎಕ್ಸಾಂಪಲ್ ಈಗ ನಮ್ಮ ಜೊತೆಗಿರೋ ನಮ್ಮ ಜೊತೆ ಸೆಟ್ ಆಗದೆ ಇರ್ಬೋದು, ಅಥವಾ ನಮ್ಮ ಕಿರಿಕಿರಿ ಮಾಡ್ತಾ ಇರ್ಬೋದು, ನಾವೇನು ನಮ್ಮ ಥಾಟ್ ಪ್ರೊಸೆಸ್ ಇರುತ್ತೆ ಅದಕ್ಕೆ ಅಪೋಸಿಟು ಇರ್ಬೋದು. ಆದ್ರೆ ನಾನು ಹೇಳ್ತಾ ಇರ್ದೆ ಏನಂತ ಹೇಳಿದ್ರೆ, ಕುತ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಅದು ಬಿಟ್ಕೊಂಡು ನಿಮ್ಮ ಕಂಪ್ಲೀಟ್ ಜೀವನ ಹಾಳಾಗಕ್ಕೆ ಅವರೇ ಕಾರಣ ಅಂತ ನೀವೇ ಹೇಳ್ತೀವಿ, ತಪ್ಪಾಗಲ್ವಾ ಇದು? ಇನ್ನೊಬ್ಬರ ಯಾರೋ ಒಬ್ಬರಿಂದ ಯಾರೋ ಜೀವನ ಹಾಳಾಗಲ್ಲ. ನಾನು ಹೇಳ್ತಾ ಇರೋದು, ಹೊಂದಾಣಿಕೆ ಆಗ್ತಿಲ್ವಾ, ಹೊಂದಾಣಿಕೆ ಮಾಡ್ಕೊಳಕ್ ಟ್ರೈ ಮಾಡಿ. ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಟ್ರೈ ಮಾಡಿ. ಆದ್ರೆ ನಿನ್ನಿಂದ ನನ್ನ ಜೀವನನೇ ಸರ್ವನಾಶ ಆಗೋಯ್ತು, ನನ್ನ ಬದುಕೇ ಮುಗಿದೋಯ್ತು. ಹೆಂಗ್ ಮುಗಿದೋಗಕ್ಕೆ ಸಾಧ್ಯ? ಅವ್ರ ಬದುಕು ನಿಮ್ಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ಕಷ್ಟ ಆಗ್ತಾ ಇರ್ಬೋದು, ಬಟ್ ಜೀವನ ಹೆಂಗ್ ಹಾಳಾಗೋಯ್ತು? ಈ ಮಾತು ಹೇಳಿದಾಗ ಗಂಡ ಹೆಂಡತಿಗೆ ಹೇಳಿ, ಹೆಂಡತಿ ಗಂಡನಿಗೆ ಹೇಳಿ, 100% ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಇದ್ದಂಥ ಗೌರವ, ಪ್ರೀತಿ, ಅಭಿಮಾನ ಕಡಿಮೆ ಆಗತ್ತೆ. ಈ ತರದ್ದು ಮಾತಾಡೋದ್ರಿಂದ ಅಲ್ಲಿ ಪ್ರೀತಿ ಉಳಿಯಲ್ಲ. ಆಕ್ಚುಲಿ ಪ್ರೀತಿ ಉಳಿಬೇಕಾದ್ರೆ ನೀವು ಮಾತಾಡೋ ರೀತಿ ಚೇಂಜ್ ಮಾಡ್ಕೊಬೇಕು. ಚೆನ್ನಾಗಿ ಮಾತಾಡಿ. ಆಕ್ಚುಲಿ ಚೆನ್ನಾಗಿ ಮಾತಾಡಿದಾಗ ಪ್ರೀತಿ ಬೆಳೆಯುತ್ತೆ, ಬಿಲ್ಡ್ ಆಗತ್ತೆ. ಅದ್ ಬಿಟ್ಕೊಂಡು ನೀವು ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ಅಂತ ಬಂದಾಗ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ. ತಪ್ಪೆಲ್ಲರೂ ಸಹಜವಾಗಿ ಮಾಡ್ತಾರೆ, ಹಂಗಂತ ಹಿಂಗೆಲ್ಲ ಮಾತಾಡ್ಕೊಡೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿನ್ ಮನೆಯವರು ಹೀಗೆ ಎಕ್ಸಾಂಪಲ್, ಈಗ ಹೆಂಡತಿಯನ್ನು ತಪ್ಪು ಮಾಡ್ಬಿಡ್ತಾಳೆ ಅನ್ಕೊಳ್ಳೋಣ. ಗೊತ್ತು ಬಿಡು ನಿನ್ನ ವಂಶ ಹೆಂಗೆ ಅಂತ, ನಿನ್ನ ಫ್ಯಾಮಿಲಿಯವ್ರು ಹೆಂಗಿದೆ, ನಮ್ಮ ಅಪ್ಪ ಅಮ್ಮ. ಸಪೋಸ್ ಹುಡುಗಂಗ್ ತಪ್ಪು ಮಾಡ್ಬಿಟ್ರೆ ಹೆಂಡತಿ, ನಿಮ್ದು ಯಾವ ವಂಶಸ್ಥರು ಅಂತ ನಮ್ಗೆ ಗೊತ್ತು ಬಿಡು, ನೀವೆಲ್ಲ ಹಿಂಗೆ ಅಲ್ಲ ಅಂತ ಹೆಂಡ್ತಿನೂ ಗಂಡನಿಗೆ ಹೇಳ್ಕೊಡುದು. ಅಂದ್ರೆ ಒಬ್ರಿಗೊಬ್ರಿಗೆ ಹೇಳ್ಬೇಡಿ. ಆಕ್ಚುಲಿ ನೀವು ಮಾಡೋ ಪ್ರಾಬ್ಲಮಿಗೆ ಮನೆಯವ್ರಿಗೆಲ್ಲ ಹಾಕಿ ಹೇಳಿದಾಗ ಆಬ್ವಿಯಸ್ಲಿ ಬೇಜಾರಾಗಿ ಆಗತ್ತೆ. ಹೇಳಿ, ಅವ್ರಿಗೆ ಕೂರಿಸ್ಬಿಟ್ಟು ಹೇಳಿ, ನೀವು ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು. ಆಕ್ಚುಲಿ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ, ಪರ್ಸನ್ ಮೇಲೆ ಫೋಕಸ್ ಮಾಡಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಅಗೇನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗತ್ತೆ. ರೈಟ್, ಈಗ ಎಕ್ಸಾಂಪಲ್, ನಿಮ್ಮೊಟ್ಟಿಗೆ ಬಾಳಿಗೆ ಬದುಕಲಿ ಜೊತೆಗೆ ಬಂದಿದಾರ, ಏನ್ ಪ್ರಾಬ್ಲಮ್ ಆಗಿದೆ ಕ್ಲಿಯರ್ ಆಗಿ ಹೇಳಿ. ಅಂಡ್ ಜೊತೆಗಿರೋ ಕ್ಲಿಯರ್ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ಬೇಕು. ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ನೋ ಯೂಸ್. ಸರಿ ಹೋಗ್ಬೇಕು ಅಂಡ್ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಅರ್ಥನೂ ಮಾಡ್ಕೊಬೇಕು. ಓಕೆ, ಇದು ಆಕ್ಚುಲಿ ಅದಕ್ಕೆ ಪರಿಹಾರ. ಅದು ಬಿಟ್ಕೊಂಡು ಲೈಕ್ ನಿನ್ನ ಮನೆಯವರು, ಅದು ನಿನ್ ತಳಿ, ನಿನ್ ವಂಶ, ಈ ತರ ಮಾತಾಡ್ತೀವಲ್ಲ, ತಪ್ಪಾಗತ್ತೆ, ತುಂಬಾ ನೋವಾಗುತ್ತೆ, ಪ್ರೀತಿ ಕಡಿಮೆ ಆಗುತ್ತೆ, ನಿಮ್ಮ ಮೇಲೆ ಗೌರವನೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಮಾತಾಡದೇ ಇರುವಂತದ್ದು, ಮಾತಾಡಬಾರ್ದು. ಯಾವ ಪಾಯಿಂಟ್ ಅಂದ್ರೆ, ನೀನ್ ಯಾವತ್ತೂ ಚೇಂಜ್ ಆಗಲ್ಲ. ಈ ತರದ್ದು ಹೇಳ್ಬಾರ್ದು. ಆಕ್ಚುಲಿ ಏನಂತ ಹೇಳಿದ್ರೆ, ಲೈಕ್ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪ್ರೀತಿಯಿಂದ ಹೇಳಿ. ಬಟ್ ಕೆಲವ್ರು ಅರ್ಥನೂ ಮಾಡ್ಕೋಬೇಕು. ಪ್ರೀತಿಯಿಂದ ಹೇಳಿದಾಗ ಅರ್ಥ ಮಾಡ್ಕೊಳ್ಳದಿರೋರು ಎಷ್ಟೋ ಜನನೂ ಇದ್ದಾರೆ. ಬಟ್ ಆಬ್ವಿಯಸ್ಲಿ ಈ ಮಾತು ಹೇಳಿದಾಗ ಯಾವತ್ತೂ ಚೇಂಜ್ ಆಗಲ್ಲ, ಇರೋದೇ ಹಂಗೆ. ನಂಗೆ ಹೇಳಿದಾಗ ಏನಾಗುತ್ತೆ, ಕಾಮನ್ ಆಗಿ ನಾವು ಎಷ್ಟು ಬದಲಾವಣೆ ಆದ್ರೂ ಮತ್ತು ಅದನ್ನ ಮಾತಾಡ್ತಾರಲ್ಲಪ್ಪ ಅಂತ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ. ಅವ್ರು ಚೇಂಜ್ ಆದಾಗ ಅದನ್ನು ಪ್ರೀತಿಯಿಂದ ಹೇಳಿ. ನನ್ನ ಮಾತು ಕೇಳ್ಬಿಟ್ಟು ತುಂಬಾ ತಿದ್ಕೊಂಡಿದ್ದೀರಾ, ಬದಲಾಗಿದ್ದೀರಾ, ಖುಷಿ ಇದೆ ನಿಮ್ಮ, ಈ ತರದ್ ಮಾತಾಡಿ. ಬಟ್ ಡೈರೆಕ್ಟ್ ಹಿಟ್ ಆಗಿ ಬೈದಾಗ ಯಾರಿಗಾರು ಬೇಜಾರಾಗಿ ಆಗತ್ತೆ. ಓಕೆ, ಅದಕ್ಕೆ ಯಾವುದೇ ಕಾರಣಕ್ಕೆ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನೀವು ಎಷ್ಟೇ ಜಗಳ ಆಡಿ, ಕಿತ್ತಾಡಿ, ಏನೇ ಮಾಡಿ, ಆದರೆ ಈ ಕೋಪದಲ್ಲಿ ಮಾತು ಹೇಳಿಬೇಡಿ. ಹೇಳಿದ್ರೆ ಅಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ ಡೆಫಿನೆಟ್ಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಾನು ಸಂಸಾರದಲ್ಲಿ ನಡೀತಾ ಇರತ್ತಲ್ಲ ಆ ಮೇಜರ್ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ವಿಡಿಯೋಸ್, ಈ ಥರದ ಸುಮಾರು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆ್ಯಂಡ್ ಇನ್ನೊಂದು ಜೈ ಕಾರ್ಪೊರೇಟ್ ಕೋಚ್ ಅಂತ ಇನ್ನೊಂದು ಪ್ರೊಫೆಷನಲ್ ಮೋಟಿವೇಶನಲ್ ವಿಡಿಯೋಸ್ ಬರ್ತಾ ಇದೆ ಬೇರೆ ಒಂದು ಕ್ಯಾಟಗರಿನಲ್ಲಿ, ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನಂದು www.jaicoach.com ಅಂತ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಸುಮಾರು ರೈಟಿಂಗಲ್ಲಿ ನಿಮಗೆ ಸುಮಾರು ವಿಚಾರಗಳು ಗೊತ್ತಾಗತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.